ಜೊತೆ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಎಲ್ಲರೂ ಬೇತಾಳ ತರ ಬೆನ್ನು ಬಿದ್ದು ಕಾಡ್ತಾ ಇದ್ದಾರೆ. ನೀವು ಶನೇಶ್ವರ ತರ ಹೆಗಲೇರಿ ಕಾಡ್ತಾ ಇದ್ದೀರಾ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಜ್ಯೋತಿ, ನಿನ್ನ ಸಿಟ್ಟು ನನಗೆ ಅರ್ಥ ಆಕೈತಿ. ನಿನ್ನ ಜೀವನ ಸರಿ ಹೋಗಲಿ ಅನ್ನೋದು ನನ್ನ ಪ್ರಯತ್ನ ಇತ್ತ ಹೊರತು ನಿನಗೆ ನೋವು ಮಾಡಬೇಕು ಅಂತ ಅಲ್ವಾ? ಓ, ಏನೇ ಆದ್ರೂ ನೀವೇ ಸರಿ ಅಲ್ವಾ? ಬಿದ್ರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಬುದ್ಧಿ ಹೋಗೋದೇ ಇಲ್ಲ. ನೋಡಿ, ನಿಮ್ಗಳ ಹತ್ರ ಏನ್ ಮಾತು? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಜ್ಯೋತಿ, ದಯವಿಟ್ಟು ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಸಮಾಧಾನದಿಂದ ಅವ್ರ ಮಾತು ಕೇಳು. ಮಾತು? ಇನ್ನೇನ್ ಮಾತಾಡೋದಿದೆ? ಎಲ್ಲ ಮಾತು ಅವತ್ತೇ ಮುಗಿದು ಹೋಗಿದೆ. ಇವತ್ತು ನೀವಿಲ್ಲಿಗೆ ಬರೋದಕ್ಕೂ ಯಾರೋ ಕಾರಣ ಆಗಿರ್ತಾರೆ. ನಿಜವಾಗ್ಲೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಇವರು ಯಾವತ್ತೋ ನನ್ನ ಹತ್ರ ಬರ್ತಿದ್ರು. ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಹೌದು, ಯಾರು ಕರ್ಸಿದ್ರು ನಿಮ್ಮನ್ನ? ನಮ್ಮ ಅಪ್ಪ ಕರ್ಸಿದ್ರಾ ಅಥವಾ ನನ್ನ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಕರ್ಸಿದ್ನಾ? ಯಾರು ಕರ್ಸಿದ್ರು ಹೇಳಿ. ಇನ್ ಜ್ಯೋತಿ ಜೋಡಿ ಇವ್ರಪ್ಪರು ಹೇಳ್ದಂಗ ಮಾತಾಡಕ್ಕಾಗಂಗಿಲ್ಲ. ಮಾತಾಡೋದು ಸರಿನೂ ಅಲ್ಲ. ಹೇಳಲ್ಲ ಅಲ್ವಾ? ನೀವು ಹೇಳೋದು ಬೇಕಾಗಿಲ್ಲ. ನೋಡಿ, ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಹೊರಟೋಗ್ತಾ ಇರಿ. ಇವಾಗ ನೀವು ಹೋಗ್ತೀರಾ ಇಲ್ಲ ನಾನೇ ಹೋಗ್ಲಾ? ಜ್ಯೋತಿ, ಒಂದು ನಿಮಿಷ. ಕಡಿ ಸಲ ನನ್ನ ಮಾತು ಕೇಳ್ಬಿಡು ಜ್ಯೋತಿ. ಇಲ್ಲಿವರೆಗೂ ನಾನು ಯಾವ ತಪ್ಪು ಮಾಡಿಲ್ಲ, ಯಾರ ಹತ್ರನೂ ಕ್ಷಮೆ ಕೇಳಿಲ್ಲ. ಅದರ ಜೀವನದಾಗ ಮೊದಲನೇ ಸಲ ನನ್ನ ತಪ್ಪನ್ನು ಒಪ್ಕೊಂಡು ನಿನಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಸ್ಬಿಡು. ನೋಡು, ಹಿಂದೊಂದ್ಸಲ ನೀನು ತಪ್ಪು ಮಾಡಿದಾಗ ನಾನು ನಿನ್ನ ಕ್ಷಮಿಸೀನಿ. ಈಗ ನನ್ನ ತಪ್ಪನ್ನ ನೀನು ಕ್ಷಮಿಸು ಪ್ಲೀಸ್ ಜ್ಯೋತಿ. ಅಯ್ಯೋ ಅಣ್ಣ, 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 ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ. ಜ್ಯೋತಿ, ಒಂದು ಕ್ಷಮೆಯಿಂದ ಒಂದು ಸಂಬಂಧ ಉಳಿತೈತಿ ಅನ್ನೋದಾದ್ರೆ ನಾನು 100 ಸಲ ಬೇಕಾದ್ರೂ ನಿನಗೆ ಕ್ಷಮೆ ಕೇಳ್ತೀನಿ. ನನಗೆ ಕ್ಷಮೆ ಕೇಳೋದಕ್ಕಿಂತ ಸಂಬಂಧ ಬಹಳ ಮುಖ್ಯ ಆಕೇತ್ವ. ನನಗೆ ನನ್ನ ತಂಗಿ ಮುಖ್ಯ. ತಂಗಿಯವ್ವ, ನನ್ನ ಕ್ಷಮಿಸ್ತೀಯಲ್ವಾ? ಅಂದ್ರೆ ಕರೆನ ನೀನು ಕ್ಷಮಿಸಿ. ಅಣ್ಣ, ಪ್ಲೀಸ್ ಇನ್ಯಾವತ್ತೂ ಈ ರೀತಿ ಮಾಡಬೇಡ. ಅಣ್ಣ, ಈಗಾಗಲೇ ನಾನು ನನ್ನ ಮದುವೆ ಜೀವನದಲ್ಲಿ ತುಂಬ ನೊಂದುಬಿಟ್ಟಿದ್ದೀನಿ. ಮತ್ತೆ ಆ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ನಂಗಿಲ್ಲ ಅಣ್ಣ. ಪ್ಲೀಸ್. ಅಥವಾ ಇನ್ಮೇಲೆ ನಿನ್ನ ಮನಸ್ಸಿನ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳಂಗಿಲ್ಲ.
ಅದ್ ಸರಿ, ನೀವಿಬ್ರು ಒಟ್ಟಿಗೆ ಬಂದಿದ್ದೀರಾ ಅಂತಂದ್ಮೇಲೆ ಏನೋ ಸಂತೋಷದ ವಿಷಯ ಇದ್ದೇ ಇರುತ್ತೆ. ಏನದು? ಹೌದವಾ, ಒಂದು ಖುಷಿ ಸುದ್ದಿ ನಿನಗೆ ಹೇಳಬೇಕಾಗಿತ್ತು. ಹೌದಾ? ಏನಣ್ಣ ಅದು? ನನ್ನ ಮತ್ತು ಸಂಧ್ಯಾ ಅವ್ರ ಲಗ್ನನ ಆದಷ್ಟು ಲಗುನ ಮಾಡಬೇಕು ಅಂಥೇಳಿ ನಮ್ಮವ್ವ ಓಡಾಡಕತ್ತಾಳ. ಈ ಅಣ್ಣನ ಲಗ್ನದಾಗ ನಿಂದ ಓಡಾಟನ ಮತ್ತೆ ನಾನಿಲ್ದೆ ಇನ್ಯಾರು ಮಾಡ್ತಾರೆ? ನಿನ್ ಕೆಲ್ಸ ಏನಿದ್ರು ಛತ್ರಕ್ಕೆ ಬಂದು ತಾಳಿ ಕಟ್ಟೋದಷ್ಟೇ, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಇಂಥ ಸಿಹಿ ಸುದ್ದಿ ಕೇಳಿ ಎಷ್ಟೋ ದಿನಗಳಾಗಿತ್ತು ಗೊತ್ತಾ? ತುಂಬಾ ಥ್ಯಾಂಕ್ ಯು ಅಣ್ಣ. ಮನ್ಸಿಗೊಂಥರ ನೆಮ್ಮದಿ ಅನಿಸ್ತಾ ಇದೆ. ಇರು, ಬಾಯಿ ಸಿಹಿ ಮಾಡ್ತೀನಿ. ಅಮ್ಮ, ಸಕ್ಕರೆ ತಗೊಂಡ್ ಬಾ. ಸಕ್ಕರೆನಾ? ಹೋಗು, ಏನೋ ಸಿಹಿ ವಿಚಾರ ಇರುತ್ತೆ. ಇರುತ್ತೆ. ಮಣ್ಣು ಅರ್ಥವೇ ಆಗಲ್ಲ. ಸಕ್ಕರೆನಾ? ಯಾಕೆ? ಅಮ್ಮ, ಒಂದ್ ಗುಡ್ ನ್ಯೂಸ್ ಇದೆ. ಆದಷ್ಟು ಬೇಗ ಅಣ್ಣನು ಸಂಧ್ಯಾ ಅವರು ಮದ್ವೆ ಆಗ್ತಿದ್ದಾರೆ. ಅದಕ್ಕೆ ಬಾಯಿ ಸಿಹಿ ಮಾಡೋಣ ಅಂತ. ಅಣ್ಣ, ಹಾ ಅಮ್ಮಗ ಸರಿ ಹೋಗೋಣ. ನೀವು ಸ್ವಲ್ಪ ಹೊರಗಿರಿ, ನಾನು ಸ್ವಲ್ಪ ಜ್ಯೋತಿ ಹತ್ರ ಮಾತಾಡ್ಬೇಕು. ಈಕಿನ ಜೋಡಿ ಏನ್ ಮಾತಾಡೋದೈತ್ರಿ? ಅರೆ, ಅದಕ್ಕೆ ನಾದ್ನಿ ಹತ್ರ ತುಂಬಾ ಇರುತ್ತಪ್ಪ ಮಾತಾಡೋದಕ್ಕೆ. ಓ ಹಂಗ. ಸರಿ ಸರಿ, ನೀವಿಬ್ಬರು ನಡುವೆ ನಾನಂತೂ ಬರಂಗಿಲ್ಲ, ಅಮ್ಮನೂ ಬರಾಕ್ ಬಿಡಂಗಿಲ್ಲ. ಅಮ್ಮ ನಡ್ರಿ ಹೋಗೋಣ ಅಂತ. ಸಂಧ್ಯಾವ್ರೆ, ನೀವು ನನ್ನ ಹತ್ರ ಮಾತಾಡ್ಬೇಕಿತ್ತ? ಏನು? ಜ್ಯೋತಿ, ನಿನಗೆ ಈ ಮಾತು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ಯಾಕೋ ಹೇಳ್ಬೇಕು ಅನ್ನಿಸ್ತಾ ಇದೆ. ಹೇಳ್ತೀನಿ. ಅಣ್ಣನ ತಂದೆ ಸಮಾನ ಅಂತಾರೆ, ಅತ್ತಿಗೆನ ತಾಯಿ ಸಮಾನ ಅಂತಾರೆ. ಯಾವುದೋ ಒಂದು ರೀತಿಲಿ ನಾನು ನಿನಗೆ ಅತ್ತಿಗೆ ಆಗ್ತಾ ಇದ್ದೀನಿ. ಅದಕ್ಕೆ ನೀನು ಒಳ್ಳೇದಕ್ಕೆ 2 ಮಾತು ಹೇಳಬೇಕು ಅಂತ ಅನ್ನಿಸ್ತು, ಹೇಳಕ್ ಬಂದೆ. ನಮ್ಮಿಬ್ಬರ ಜೀವನದಲ್ಲಿ ಏನೇನೋ ನಡೆದೋಯ್ತು. ಅದೆಲ್ಲದ್ರ ಮಧ್ಯೆ ನಾನು ನನ್ನ ದಾರಿಲಿ ಹೋಗ್ತಾ ಇದ್ದೀನಿ, ನೀನು ನಿನ್ನ ದಾರಿಲಿ ಹೋಗ್ತಾ ಇದೆಯಾ. ನನ್ನ ಜೀವನ ಒಂದು ಹಂತಕ್ಕೆ ದಡ ಸೇರ್ತಿದೆ ಅನ್ನೋವಾಗ ನಿನ್ನ ಶಿವು ಅವ್ರ ಜೀವನ ನೀರಲ್ಲಿ ಮುಳುಗೋದನ್ನ ನೋಡೋದಕ್ಕೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ. ನಾನು ನಿಮ್ಮಣ್ಣ ಹೇಗೆ ಒಂದಾಗ್ತಿದ್ದೀವೋ ಹಾಗೆ ನೀನು ಮತ್ತೆ ಶಿವು ಒಂದು. ಸಂಧ್ಯಾ ಅವ್ರೆ, ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೀವೇನೋ ಹೇಳಿದ್ರಲ್ಲ, ನನ್ನ ಜೀವನ ದಡ ಸೇರ್ತಾ ಇದೆ ಅಂತ. ನಿಮ್ ಜೀವನ ದಡ ಸೇರಿಸೋ ಸಲುವಾಗಿ ನಾನು ನನ್ನ ಜೀವನನ ಬಲಿ ಕೊಟ್ಟಿದ್ದೀನಿ. ಒಂದು ಹಂತದಲ್ಲಿ ಶಿವರಾಜನ ಮದುವೆ ಆದಾಗ ನಾನೇ ಅದೃಷ್ಟವಂತಲು. ಅವರನ್ನ ದೂರ ಮಾಡ್ಕೊಂಡಿರೋ ನೀವು ದುರಾದೃಷ್ಟವಂತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಹೇಳ್ತಾ ಇದೀನಿ ಕೇಳಿ, ಅದೃಷ್ಟವಂತೆ ನಾನಲ್ಲ, ನೀವು. ಒಂದು ಅರ್ಥದಲ್ಲಿ ನಿಮ್ಮ ಜೀವನನ ನಾನು ಕಾಪಾಡಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿಲಿ ನೀವಿರ್ತಿದ್ರಿ, ನಾನು ದಡ ಸೇರ್ತಿದ್ದೆ. ಹಾಗೆ ನೋಡೋದಾದ್ರೆ ನೀವು ನನಗೆ ಋಣಿ ಆಗಿರ್ಬೇಕು. ನನ್ನ ಜೀವನ ಏನೋ ಹಾಳಾಗೋಯ್ತು, ನಿಮ್ಮ ಜೀವನ ಆದ್ರೂ ಚೆನ್ನಾಗಿರ್ಲಿ. ನಮ್ಮ ಅಣ್ಣನ ಮದುವೆ ಆದ್ರೆ ಚೆನ್ನಾಗೇ ಇರುತ್ತೆ. ನಿಮ್ಮಿಬ್ಬರದು ಹೇಳಿ ಮಾಡಿಸಿದ ಜೋಡಿ. ನನಗಂತೂ ನೀವಿಬ್ರು ಜೋಡಿ ಆಗ್ತಿರೋದಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ. ಆ ಸಂತೋಷ ಯಾವತ್ತೂ ಹಿಂಗೆ ಇರಲಿ. ಆ ಸಂತೋಷದ ಮಧ್ಯೆ
ಶಿವರಾಜು ಅನ್ನೋ ಹುಳಿನ ತರೋದಕ್ಕೆ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಅಲ್ಲ ಅದು ಸಂಧ್ಯಾ ಅವರೇ ಪ್ಲೀಸ್.